ಅಲ್ಲಿದಳು ನೋಡು. ಏಯ್ ನಿಂತ್ಕೋ ನಿಂತ್ಕೋ. ಛೇ, ಯಾವ ಕಡೆ ಹೋದ್ಲು? ಏಯ್ ಅಲ್ಲಿದಳು ನೋಡು ನೋಡು. ಏಯ್ ನಿಂತ್ಕೋ ನಿಂತ್ಕೋ. ಏಯ್ ನಮಸ್ಕಾರ ಸರ್. ನಮಸ್ಕಾರ. ಈಗ ತಾನೇ ನಿಮ್ಮನ್ನೇ ನೆನ್ಸ್ಕೋತಾ ಇದ್ದೆ, ಏನ್ ಇನ್ನೂ ಬರ್ಲಿಲ್ವಲ್ಲ ಅಂತ. ಅಷ್ಟ್ರಲ್ಲಿ ನೀವು ಬಂದ್ರಿ ನೋಡಿ. ಆ ಕೇಕ್, ನಿಮ್ ಕೇಕ್ ರೆಡಿ ಸರ್. ಓಕೆ. ಹೆಸರೇನ್ ಬರೀಲಿ ಸರ್? ಗೊತ್ತು ಬಿಡಿ ಸರ್ ನನ್ಗೆ. ಅದೇ ತಾನೇ ಸರ್. ಪಾಪು, 20 ವರ್ಷ ಆಯ್ತು ನೀನ್ ನನ್ನಿಂದ ದೂರ ಹೋಗಿ. ಆದ್ರೆ ನಿನ್ ನೆನಪು ಮಾತ್ರ ನನ್ನಿಂದ ದೂರ ಹೋಗಿಲ್ಲ. ಅಷ್ಟಕ್ಕೂ ಎಲ್ಲಿದ್ಯಾ, ಹೇಗಿದ್ಯಾ? ನನಗ್ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಈ ದಿನ ಬಂದು ಕೇಕ್ ತಗೊಂಡು ಹೋಗ್ತಾನೆ ಇರ್ತೀರಾ. ನಿಮ್ ಮನ್ಸಲ್ಲಿರೋರು ಅದ್ ಯಾರೇ ಆಗಿದ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಸರ್. ನಿಮ್ ಕೇಕ್ ರೆಡಿ ಸರ್. ಥ್ಯಾಂಕ್ ಯು. ಏ ಅಲ್ಲೋಡು.
ತಿನ್ಬೋದಾ? ಬೇಡ ಬಿಡು. ಅಯ್ಯೋ ಪರವಾಗಿಲ್ಲ, ತುಂಬ ಹಸುವಾಗ್ತಿದೆ, ತಿನ್ಬಿಡ್ತೀನಿ. ರಾಸ್ಕಲ್, ಯಾಕೋ ಇಂಥ ಬದುಕ್ಬೇಕು ನಿಮ್ಗೆ? ನೀನ್ ಕಳ್ಳ ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಆ ಬ್ಯಾಗ್ ನಂದು. ನಿಂತ್ಕೊಳ್ಳೋ. ಅದರಲ್ಲಿ 1,00,000 ಇದೆ. ನಿನಗೆಷ್ಟು ಬೇಕೋ ಅಷ್ಟು ತಗೋ. ತಗೊಳ್ಳೋ. ನಡಿಯೇ ಹೋಗೋಣ. ಏನ್ ನಕ್ಷತ್ರ, ಇವತ್ತು ನಿನ್ ಭಾವ ಆ ಬ್ಯಾಗ್ನ ಮುಟ್ತಾ ಅಂತ ಆ ಬ್ಯಾಗ್ನ ಸುಟ್ಟಾಕ್ತೆ. ನಾಳೆ ಯಾರಾದ್ರೂ ನಿನ್ನ ಅಟ್ಯಾಕ್ ಮಾಡಿದಾಗ ಆಗ ನಿಮ್ ಭಾವ ನೀನ್ ಕಾಪಾಡೋ ಪ್ರಯತ್ನದಲ್ಲಿ ನಿನ್ನ ಮುಟ್ಟಿದ್ರೆ ಆಗ್ಲೂ ನೀನು ಅಪವಿತ್ರ ಆಗೋದೆ ಅಂತ ಬೆಂಕಿನಲ್ಲಿ ಸುಟ್ಕೋತೀಯಾ? ನಾನ್ಸೆನ್ಸ್. ಅಂಥ ಪರಿಸ್ಥಿತಿ ನನಗೆ ಯಾಕೆ ಬರುತ್ತೆ? ನಮಗ್ ಸಂಬಂಧಪಟ್ಟಿರೋ ಯಾವ ವಸ್ತು ನೀವು ಮುಟ್ಟಿದ್ರೂ ನಮಗೆ ಅಪವಿತ್ರನೇ. ಎಲ್ರಿಗೂ ನಮಸ್ಕಾರ. ಸಂಸ್ಮರಣ ಸಭೆ ಅನ್ನೋದು ಒಬ್ಬರ ಮರಣವನ್ನು ನೆನೆದು ದುಃಖಿಸ್ಕೊಳ್ಳೋದಕ್ಕೋ ಅಥವಾ ಅವರ ಜೀವನ ಶೈಲಿನ, ಅವರ ಪ್ರವೃತ್ತಿನ,
ಅವರ ನಡವಳಿಕೆಯನ್ನ ಒಂದು ಕಥಾ ಸಂಕಲನವಾಗಿ ಆವಿಷ್ಕರಣ ಮಾಡೋದಕ್ಕಾಗ್ಲಿ, ಅವರ ಕೀರ್ತಿ ಪ್ರತಿಷ್ಠೆಯನ್ನ, ಅವ್ರಿಗೆ ಸಿಕ್ಕಿರೋ ಗೌರವ ಪುರಸ್ಕಾರಗಳನ್ನ ಸ್ತುತಿಸೋದಕ್ಕಾಗ್ಲಿ, ಅವರ ಜೊತೆ ನಮಗಿದ್ದ ಸಂಬಂಧಗಳನ್ನ, ಪರಿಚಯವನ್ನ ಮತ್ತೊಂದ್ಸಲ ಸ್ಮರಿಸೋದಕ್ಕಾಗ್ಲಿ, ಅಥವಾ ಸಾಧಾರಣವಾಗಿ ಅದೊಂದು ಸಭೆ ಕೂಡ ಆಗುತ್ತೆ. ಶೋಭಾ ಚಂದ್ರ ಅವರ ವಿಚಾರದಲ್ಲಿ ಇದು ತುಂಬಾನೇ ವಿಭಿನ್ನ ಅನ್ಸುತ್ತೆ. ಒಂದಲ್ಲ ಒಂದಿನ ನಾನು ನಿಮ್ಮ ಹಾಗೆ ಆಗ್ಬೇಕಮ್ಮ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅವರು ಶಿಕ್ಷಣ ಕೊಟ್ಟಿರುವಂತಹ ಶಿಷ್ಯ ಪರಂಪರೆ ತಾಳ ಮತ್ತೆ ಲಯದಲ್ಲಿ ನಿರಂತರವಾಗಿ ಜೀವಿಸುತ್ತೆ. ಆ ದೃಶ್ಯ ನಮ್ಮ ಕಣ್ಣಿಗೆ ಬೀಳ್ತಾನೆ ಇರಬೇಕು. ಇಂಥ ಅದ್ಭುತವಾದ ಕಲಾವಿದನ ಕುರಿತು ಈ ದಿನ ಆತ್ಮೀಯ ಅತಿಥಿಗಳಾಗಿ ಬಂದಿರುವ ಶ್ರೀ ಶರತ್ಚಂದ್ರ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವ್ರನ್ ಎಲ್ಲೋ ನೋಡಿದ್ದೀನಲ್ಲ. ಬನ್ನಿ ಸರ್, ಹೂಗಳನ್ನ ತಗೊಳ್ಳಿ. ದೇವ್ರಿಗೆ ಈ ಹೂ ಕೊಟ್ರೆ ನಾವು ಕೇಳ್ಕೊಂಡಿದ್ದೆಲ್ಲ ನೆರವೇರತ್ತಾ? ಹೌದು. ಸರಿ, ಈ ಹೂ ತಗೊಂಡು ದೇವರ ಹತ್ರ ಕೊಟ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳಿದೆಯಲ್ಲ, ಮತ್ತೆ ಈ ಹೂವೆಲ್ಲ ದೇವರ ಹತ್ರ ಇಟ್ಟು ನಿಂಗೇನ್ ಬೇಕೋ ಎಲ್ಲ ಕೇಳ್ಕೋಬೋದಲ್ಲ, ನೆರವೇರಿಸ್ತಾನೆ. ಅದೆಲ್ಲ ಸುಮ್ನೆ ಸುಳ್ಳು ಹೇಳಿದ್ದು. ಮತ್ತೆ ಹೂನೆಲ್ಲ ಮಾರ್ಬೇಕಲ್ವಾ, ದೇವ್ರ ಹೆಸರು ಹೇಳಿದ್ರೆ ತಗೋತಾರೆ. ಅಬ್ಬಬ್ಬಾ, ನಿನ್ ಬಿಸ್ನೆಸ್ ಸೀಕ್ರೆಟ್ ಎಲ್ಲ ಹೇಳ್ಬಿಟ್ಟಿಯಲ್ಲ. ಸರಿ, ಹೂ ಕೊಡು. ಇವ್ರು ಯಾಕೆ ಶೋಭಾ ಚಂದ್ರ ಅಮ್ಮಂಗೆ ನಮಸ್ಕಾರ ಮಾಡ್ತಿದ್ದಾರೆ? ಎಲ್ರಿಗೂ ನಮಸ್ಕಾರ. ನಾನು ಅತಿಥಿಯಾಗಿ ಬಂದಿಲ್ಲ, ಆತ್ಮೀಯನಾಗಿ ಬಂದಿದ್ದೀನಿ. ಈ ಸಂಬಂಧ ನಿನ್ನೆ ಮೊನ್ನೆದಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಶೋಕಾಚರಣೆಗಾಗಿ ಈ ಸಂಸ್ಮರಣಾ ಸಭೆ ನಡೀತಾ ಇದೆ. ಆದರೆ ನನ್ನ ಮನಸ್ಸಲ್ಲಿ ನಿರಂತರವಾಗಿ ಈ ಸಭೆ ನಡೀತಾನೆ ಇರುತ್ತೆ. ಅದರಲ್ಲಿ ಸ್ಪೀಕರ್ ನಾನೇ, ಉತ್ಸಾಹಭರಿತ ಪ್ರೇಕ್ಷಕನೂ ನಾನೇ. ನಿಜನೇ, ನೀವೆಲ್ಲರೂ ಒಕ್ಕೋರಲಿನಿಂದ ನಿರ್ಧಾರ ಮಾಡಿರೋ ಹಾಗೆ ಭಾರತೀಯ ಶಾಸ್ತ್ರೀಯ ನೃತ್ಯದ ಸವಿಯನ್ನ ದೇಶ ವಿದೇಶಗಳಲ್ಲಿ ಪರಿಚಯಿಸಿರೋ ಹೆಮ್ಮೆ ಶೋಭಾ ಚಂದ್ರ ಅವರದು. ಅವರಿಂದನೇ ಈ ನೃತ್ಯಗಾರರಿಗೆ ಹೆಚ್ಚು ಅವಕಾಶ ಸಿಕ್ಕಿದೆ, ಗೌರವ ಹೆಚ್ಚಿದೆ. ರಾಷ್ಟ್ರದ ಸಂಪತ್ತು ಅಂತ ಈ ನಾಟ್ಯ ಗುರುತಿಸಿಕೊಂಡಿದೆ.
ಆದ್ರೆ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಕ್ಕೆ ಈ ವೇದಿಕೆನ ಬಳಸ್ಕೋತಾ ಇದ್ದೀನಿ ಅನ್ನೋದ್ರಿಂದ ಶೋಭಾಚಂದ್ರ ಅಭಿಮಾನಿಗಳು ನನ್ನ ಕ್ಷಮಿಸಬೇಕು. ಏನ್ ಚಂದ್ರ ಇದು? ಕಾಲಲ್ಲಿ ಚಪ್ಪಲಿ ಇದ್ರೆ ಗೆಜ್ಜೆ ಕಟ್ಟಲ್ಲ ಅನ್ನೋ ಧೈರ್ಯ. ಕನಸು ಅದೊಂದಷ್ಟೇ ಅಲ್ಲ, ನಾವು ಕಂಡ ಕನಸು ನಿಜ ಮಾಡುವುದಕ್ಕೆ ಯಾವುದೇ ಮಾರ್ಗ ಬಳಸಿದ್ರು ನಾವು ಸಾಧಿಸಬೇಕಾಗಿರೋದು ಇನ್ನೂ ಉಳ್ಕೊಂಡ್ಬಿಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆತ್ಮಸಂತೃಪ್ತಿ ಅನ್ನೋದಿರ್ಬೇಕಲ್ವಾ? ಒಬ್ಬ ಕಲಾವಿದೆಗೂ ಕೂಡ ಒಂದು ಕುಟುಂಬ ಇರುತ್ತೆ, ಕೆಲವು ಜವಾಬ್ದಾರಿಗಳಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅದನ್ನ ಮರೆತು ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಶೋಭಾಚಂದ್ರ ಅವರ ಮರಣನೇ ಉದಾಹರಣೆ. ತುಂಬು ಗರ್ಭಿಣಿ ಅನ್ನೋ ವಿಷಯನೂ ಮರೆತು ಆವೇಶದಲ್ಲಿ ತಾನೇನ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗದೆ ನೃತ್ಯ ಮಾಡಿ ಹೊಟ್ಟೆಲ್ಲಿರೋ ಮಗುವಿನ ಜೊತೆನೆ ಮರಣಕ್ಕೀಡಾದ್ರು. ತುಂಬು ಗರ್ಭಿಣಿಯಾಗಿ ನಾಟ್ಯ ಮಾಡಿ ಅದಾದ ಮೇಲೆ ಒಂದು ಪ್ರಮಾದದಲ್ಲಿ ಪ್ರಾಣನೇ ಕಳ್ಕೊಂಡ್ಬಿಟ್ರು. ಆ ಕಲಾಭಿರುಚಿ, ಆ ಕಲಾರಾಧನೆ, ಆ ಕಲಾಭಿಲಾಷ ಕಲೆಗೆ ಮಾತ್ರ ಸೀಮಿತವಾಗಿದ್ರೆ ತಪ್ಪೇನಿಲ್ಲ. ಕಲೆಗೋಸ್ಕರ ತನ್ನ ಪ್ರಾಣ ಬಿಡೋದಕ್ಕೂ ಹಿಂಜರಿಲಿಲ್ಲ. ಆ ಹುಚ್ಚುತನದಿಂದಲೇ ಪ್ರಾಣನೆ ಕಳ್ಕೊಂಡ್ಬಿಟ್ಲು. ಇದನ್ನ ನಾನು ಖಂಡಿಸ್ತೀನಿ. ಕಲೆನ ಜೀವನದ ಒಂದು ಭಾಗವಾಗಿ ನೋಡ್ಬೇಕೇ ಹೊರತು ಅದನ್ನೇ ಚಟವಾಗಿ ಮಾಡ್ಕೊಂಡ್ಬಿಟ್ರೆ ಇಂಥ ಪರಿಣಾಮ ಉಂಟಾಗತ್ತೆ. ಕಲೆಗೆ ಯಾವ ಮಿತಿನೂ ಇಲ್ಲ, ಆದರೆ ಕಲಾವಿದೆಗೆ ಒಂದು ಮಿತಿ ಇರುತ್ತೆ. ಅದಕ್ಕೆ ತಂದೆಗೆ ಮಗಳಾಗಿದ್ದಾಗ ಬೇರೆ, ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಬದಲಾದಾಗ ಬೇರೆ. ಅದನ್ನ ನೆನಪಲ್ಲಿಟ್ಕೊಂಡು ಪ್ರತಿಯೊಬ್ಬ ಕಲಾವಿದೆನೂ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದ್ ನಿಮಿಷ.